ನಮಸ್ಕಾರ ಸ್ನೇಹಿತರೆ. ಬಿ ಅಕ್ಷರದಿಂದ ಹೆಸರು ಶುರುವಾಗುವವರಿಗೆ 2026ರಲ್ಲಿ ನಡೆಯುವುದು ಇದೆ. ಬಿ ಅಕ್ಷರದಿಂದ ಹೆಸರು ಶುರುವಾಗುವವರ ವ್ಯಕ್ತಿತ್ವ, ಲಕ್ಷಣ ಹಾಗೂ ಅವರ ಜೀವನ ಹೇಗಿರಲಿದೆ, ಹಾಗೆ ಅವರು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ಏನು ಮಾಡಬೇಕು, ಜೊತೆಗೆ ಯಾವ ವಿಷಯಗಳಲ್ಲಿ ಜಾಗ್ರತೆ ತೆಗೆದುಕೊಳ್ಳಬೇಕು, ಅವರ ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು, ಈ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಬಿ ಅಕ್ಷರದಿಂದ ಹೆಸರು ಶುರುವಾಗುವವರ ವ್ಯಕ್ತಿತ್ವವನ್ನು ಪರಿಶೀಲಿಸಿದರೆ ಇವರು ಸಾಮಾನ್ಯವಾಗಿ ಮೃದು ಮನಸ್ಸಿನವರು. ಇವರು ಪ್ರತಿ ವಿಷಯವನ್ನು ಕೂಡ ತುಂಬಾ ಡೀಪ್ ಆಗಿ ಯೋಚಿಸುತ್ತಾರೆ. ಇವರು ಅಗತ್ಯವಿಲ್ಲದ ವಿಷಯಗಳ ಮೇಲೆ ಆಸಕ್ತಿ ತೋರಿಸುವುದಿಲ್ಲ. ಒಳಗೊಳಗೆ ತುಂಬಾ ಕೊರಗುತ್ತಾ ಅಂತರ್ಮುಖರಾಗಿರುತ್ತಾರೆ. ಅಗತ್ಯವಿಲ್ಲದ ಚರ್ಚೆಗಳ ಕಡೆ ತಲೆ ಕೂಡ ಹಾಕುವುದಿಲ್ಲ. ವಾದ ವಿವಾದ ಅಂದರೆ ಇವರಿಗೆ ಸ್ವಲ್ಪವೂ ಹಿಡಿಸುವುದಿಲ್ಲ. ಮೌನವಾಗಿ ಇದ್ದು ಅವರ ಕೆಲಸದ ಮೇಲೆ ಶ್ರದ್ಧೆ ತೋರಿಸುತ್ತಾ ಪ್ರಶಾಂತವಾಗಿ ಬದುಕಲು ಇವರು ಆಸಕ್ತಿ ತೋರಿಸುತ್ತಾರೆ. ಇವರು ಗಲಾಟೆಗಳಿಂದ ದೂರ ಇರಲು ಆಸೆ ಪಡುತ್ತಾರೆ. ತುಂಬಾ ಬಿಗುಮಾನದಿಂದ ಬದುಕುತ್ತಾರೆ. ಅಂದರೆ ಎಲ್ಲರ ಜೊತೆ ಬೇಗನೆ ಇವರು ಬೆರೆಯುವುದಿಲ್ಲ. ಒಂದು ಮಾತಲ್ಲಿ ಹೇಳುವುದಾದರೆ ಪ್ರಶಾಂತವಾಗಿ ಒಂಟಿಯಾಗಿ ಇರುವುದರ ಕಡೆ ಇವರು ಹೆಚ್ಚು ಆಸಕ್ತಿ ತೋರಿಸುತ್ತಾರೆ. ಇವರಿಗೆ ಸಹನೆ ತುಂಬಾ ಜಾಸ್ತಿ. ಯಾವುದನ್ನಾದರೂ ಸಾಧಿಸಬೇಕು ಅಂದುಕೊಂಡರೆ ಸ್ವಲ್ಪ ತಡವಾದರೂ ಖಂಡಿತ ಅದನ್ನು ಸಾಧಿಸಿ ತೋರಿಸುತ್ತಾರೆ. ಇವರು ತಮ್ಮ ಮನಸ್ಸಿನ ಮಾತುಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಕೇವಲ ನಂಬಿಕಸ್ಥರ ಜೊತೆ ಮಾತ್ರವೇ ಹಂಚಿಕೊಳ್ಳುತ್ತಾರೆ. ಇನ್ನು ಇವರ ಸ್ವಭಾವವನ್ನು ಪರಿಶೀಲಿಸಿದರೆ ಇವರು ತುಂಬಾ ಶಾಂತಿಯಿಂದ ಹಾಗೂ ಪ್ರಶಾಂತವಾಗಿ ಇರುವಂತೆ ಕಾಣಿಸುತ್ತಾರೆ. ಆದರೆ ಒಂದು ಸಲ ಇವರಿಗೆ ಕೋಪ ಬಂತು ಅಂದರೆ ಅಗ್ನಿ ಪರ್ವತ ಧ್ವಂಸವಾದಂತೆ ಇವರ ಸ್ವಭಾವ ಬದಲಾಗುತ್ತದೆ. ಹಾಗಾಗಿ ಇವರಿಗೆ ಹೆಚ್ಚು ಕೋಪ ತರಿಸದಿದ್ದರೆ ಒಳ್ಳೆಯದು. ಕುಟುಂಬಸ್ಥರಾಗಲಿ, ಸ್ನೇಹಿತರಾಗಲಿ, ಸಂಬಂಧಿಕರಾಗಲಿ ಇವರಿಗೆ ಹೆಚ್ಚು ಕೋಪ ತರೆದಿದ್ದರೆ ಇವರಷ್ಟು ಒಳ್ಳೆಯವರು ಹುಡುಕಿದರೂ ಕೂಡ ನಿಮಗೆ ಎಲ್ಲೂ ಸಿಗುವುದಿಲ್ಲ. ಆದರೆ ಕೆಲವೊಮ್ಮೆ ಇವರು ಕೆಲವು ವಿಷಯಗಳಿಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಕೋಪವನ್ನು ಒಳಗೆ ನುಂಗಿಕೊಂಡು ಎಲ್ಲರೊಂದಿಗೆ ಒಳ್ಳೆ ಸಂಬಂಧ ಮೇಂಟೈನ್ ಮಾಡ್ತಾರೆ. ಯಾರನ್ನೂ ನೋಯಿಸದೆ ಅವರು ಕೂಡ ನೋವು ತಿನ್ನದೆ ಬದುಕಬೇಕೆಂಬುದೇ ಇವರ ಆಸೆ. ಇನ್ನು ಯಾರ ಜೊತೆಯಾದರೂ ರಿಲೇಶನ್ಶಿಪ್ ಶುರುವಾದರೆ ಅದನ್ನು ಬಿಡುವ ಮಾತೇ ಇಲ್ಲ. ಅಂದರೆ ಬದುಕಿರುವವರೆಗೂ ಆ ರಿಲೇಶನ್ಶಿಪ್ ಮೇಂಟೈನ್ ಮಾಡಲು ಪ್ರಯತ್ನಿಸುತ್ತಾರೆ. ಇನ್ನು ಇವರ ಕೆರಿಯರ್ ಬಗ್ಗೆ ನೋಡಿದರೆ ಇವರು ಕಷ್ಟಪಡುವ ವ್ಯಕ್ತಿತ್ವ ಹೊಂದಿರುತ್ತಾರೆ. ಇವರು ಜೀವನದ ಬಗ್ಗೆ ಹೆಚ್ಚಾಗಿ ಯೋಚಿಸುತ್ತಾ ಕುಳಿತುಕೊಳ್ಳುವುದರಿಂದ ಕೆಲವೊಮ್ಮೆ ಇವರು ಕೆರಿಯರ್ನಲ್ಲಿ ಹಿಂದುಳಿಯುತ್ತಾರೆ. ಇನ್ನು ಇವರು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುತ್ತಾರೆ. ಆದರೆ ಸಮಯ ಬಂದಾಗ ನಿರ್ಧಾರ ತೆಗೆದುಕೊಳ್ಳಲು ಮಾತ್ರ ತುಂಬಾ ಯೋಚಿಸುತ್ತಾರೆ. ಈ ಕಾರಣದಿಂದ ಕೆಲವೊಮ್ಮೆ ಇವರು ಕೆರಿಯರ್ನಲ್ಲಿ ಹಿಂದುಳಿಯುವುದು ನಡೆಯುತ್ತದೆ. ಆದರೆ ಒಂದು ಸಲ ನಿರ್ಧಾರ ತೆಗೆದುಕೊಂಡರೆ ಇನ್ನಿವರು ಹಿಂದುಳಿಯುವ ಮಾತೇ ಇಲ್ಲ. ಆ ಕೆಲಸ ಪೂರ್ತಿ ಮಾಡುವವರೆಗೂ ಬಿಡುವುದಿಲ್ಲ. ಒಳ್ಳೆ ಸಕ್ಸಸ್ ಸಿಗುತ್ತದೆ. ಆದರೆ ಇವರಿಗೆ ಬೇಕಾಗಿರುವುದು ಛಲ, ಹಾಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು. ಇವರು ಅದೃಷ್ಟಕ್ಕಿಂತಲೂ ಕಷ್ಟವನ್ನು ಹೆಚ್ಚಾಗಿ ನಂಬುತ್ತಾರೆ. ಮಾಡುವ ಕೆಲಸದ ಮೇಲೆ ಪೂರ್ತಿ ಶ್ರದ್ಧೆ ಇಟ್ಟು ಮಾಡುತ್ತಾರೆ. ಇವರಿಗೆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಇದೆ. ಇವರು ಆರ್ಥಿಕ ವಿಷಯದಲ್ಲಿ ತುಂಬಾ ಜಾಗೃತೆಯಿಂದ ಇರುತ್ತಾರೆ. ಮ್ಯೂಸಿಕ್, ಕಾಮಿಡಿ ಅಥವಾ ಸಿನಿಮಾ ರಂಗದಲ್ಲಿ ಇವರಿಗೆ ಒಳ್ಳೆ ಅವಕಾಶ ಇರುತ್ತದೆ. ಇನ್ನು ಪ್ರೀತಿ ವಿಷಯವನ್ನು ಪರಿಶೀಲಿಸಿದರೆ ಇವರು ಪ್ರೀತಿಯಲ್ಲಿ ತುಂಬಾ ನಂಬಿಕಸ್ಥರು ಹಾಗೂ ಭಾವನೆಗಳನ್ನು ಒಳಗೆ ಬಚ್ಚಿಟ್ಟುಕೊಳ್ಳದೆ ಪೂರ್ತಿಯಾಗಿ ಸಂಗಾತಿಯ ಹತ್ತಿರ ಹಂಚಿಕೊಳ್ಳುತ್ತಾರೆ. ಇವರು ತುಂಬಾ ಎಮೋಷನಲ್ ಹಾಗೂ ಸೆನ್ಸಿಟಿವ್ ಆಗಿರುತ್ತಾರೆ. ಈ ಕಾರಣದಿಂದ ಅತಿ ಬೇಗನೆ ಪ್ರೀತಿಯಲ್ಲಿ ಬೀಳುತ್ತಾರೆ. ಇವರ ಪ್ರೀತಿಯಲ್ಲಿ ನಟನೆ ಇರದೆ ಪ್ರಾಮಾಣಿಕತೆ ಇರುತ್ತದೆ. ಇನ್ನು ಇವರು ಪ್ರೀತಿಸುವ ವ್ಯಕ್ತಿ ಪ್ರಾಮಾಣಿಕತೆಯಿಂದ ಇಲ್ಲದಿದ್ದರೆ ಅವರನ್ನು ಬಿಡಲು ಸ್ವಲ್ಪ ಕೂಡ ಇವರು ಯೋಚಿಸುವುದಿಲ್ಲ. ಹಾಗೆ ತಡ ಕೂಡ ಮಾಡುವುದಿಲ್ಲ. ಏಕೆಂದರೆ ಮನಸ್ಸು ಒಂದಾಗದಿದ್ದರೆ ಜೀವನ ಒಂದಾಗಿರುವುದಿಲ್ಲ ಎಂಬುದು ಇವರ ನಂಬಿಕೆ. ಹಾಗೆ ಇವರು ಒಂದು ಸಲ ಮಾತ್ರ ಪ್ರೀತಿಯಲ್ಲಿ ಬೀಳುತ್ತಾರೆ.
ಆ ಪ್ರೀತಿ ಸಕ್ಸಸ್ ಆದರೂ ಆಗದೇ ಇದ್ದರೂ ಇನ್ನೊಂದು ಪ್ರೀತಿಯನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ಹಾಗೆ ಪ್ರೀತಿಸಿದವರನ್ನು ತಪ್ಪದೆ ಮದುವೆಯಾಗಬೇಕು ಎಂಬ ಯೋಚನೆಯಲ್ಲಿರುತ್ತಾರೆ. ಮೋಸ ಮಾಡುವ ಮನಸ್ತತ್ವ ಇವರಿಗೆ ಇರುವುದಿಲ್ಲ. ಆದರೆ ಇವರು ಪ್ರೀತಿಸಿದವರೇ ಇವರನ್ನು ಮೋಸ ಮಾಡುವುದು ಹೆಚ್ಚಾಗಿ ನಡೆಯುತ್ತದೆ. ಹಾಗಾಗಿ ಪ್ರೀತಿ ವಿಷಯದಲ್ಲಿ ಮಾತ್ರ ಇವರು ತುಂಬಾ ಹುಷಾರಾಗಿರಬೇಕು. ಅಂದರೆ ಇವರು ಲೈಫ್ ಪಾರ್ಟ್ನರ್ ಆಗಿ ಯಾರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೋ ಅವರ ವಿಷಯದಲ್ಲಿ 100ಕ್ಕೆ 100 ಸಲ ಯೋಚಿಸಿ ತೀರ್ಮಾನ ತೆಗೆದುಕೊಳ್ಳಬೇಕು. ಇವರು ಪ್ರಕೃತಿಯನ್ನು, ಸೌಂದರ್ಯವನ್ನು ಹೆಚ್ಚಾಗಿ ಆಸ್ವಾದಿಸುತ್ತಾರೆ. ಸಂಗಾತಿಯ ವಿಷಯದಲ್ಲಿ ತುಂಬಾ ಪ್ರೀತಿ, ಅಭಿಮಾನ, ನಂಬಿಕೆ ಹಾಗೂ ಶ್ರದ್ಧೆ ಹೊಂದಿರುತ್ತಾರೆ. ಒಂದು ಸಲ ಒಬ್ಬರನ್ನು ನಂಬಿದರೆ ಅವರಿಗಾಗಿ ಏನು ಬೇಕಾದರೂ ಮಾಡುತ್ತಾರೆ. ಆದರೆ ಇವರು ಅಷ್ಟು ಬೇಗನೆ ಯಾರನ್ನೂ ಕೂಡ ನಂಬುವುದಿಲ್ಲ. ಇನ್ನು ಕುಟುಂಬ ಅಂದರೆ ಇವರಿಗೆ ತುಂಬಾ ಪ್ರೀತಿ. ಕುಟುಂಬದ ಜೊತೆ ಸಮಯ ಕಳೆಯಲು ಪ್ರಾಧಾನ್ಯತೆ ಕೊಡುತ್ತಾರೆ. ಇನ್ನು ಇವರ ಗುಣ ನೋಡಿದರೆ ಸೋಷಿಯಲ್ ಲೈಫ್ ಅಂದರೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಬೇಕು ಎಂಬುದು ಇವರ ಆಸೆ. ಜೊತೆಗೆ ಇವರು ಅವರ ಕೋರಿಕೆಗಳನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ. ಸಮಾಜದಲ್ಲಿ ಒಳ್ಳೆ ಹೆಸರು ಪಡೆಯಬೇಕೆಂದು, ಜೊತೆಗೆ ಎಲ್ಲರ ಹತ್ತಿರ ಒಳ್ಳೆಯವರು ಎಂದು ಕರೆಸಿಕೊಳ್ಳಬೇಕು ಎಂಬುದು ಇವರ ಮನಸ್ಸಿನಲ್ಲಿ ಬಲವಾಗಿ ನಾಟಿಕೊಂಡಿರುತ್ತದೆ. ಇವರು ನಟನೆ ಮಾಡದೆ ನಿಜವಾಗಲೂ ಒಳ್ಳೆಯವರು. ಆದರೆ ಕೆಲವೊಮ್ಮೆ ಇವರ ಮನಸ್ಸಿನಲ್ಲಿ ಒಬ್ಬರ ಬಗ್ಗೆ ಕೆಟ್ಟ ಭಾವನೆ ಅಂದರೆ ಕೋಪ, ದ್ವೇಷ ಇದ್ದರೂ ಕೂಡ ಅವರ ಮುಂದೆ ತೋರಿಸಿಕೊಳ್ಳದೆ ಅವರ ಹತ್ತಿರ ಕೂಡ ಒಳ್ಳೆಯವರು ಎಂದು ಕರೆಸಿಕೊಳ್ಳಲು ಪರದಾಡುತ್ತಾರೆ. ಆದರೆ ಇವರು ತಮ್ಮ ನಡವಳಿಕೆಯಿಂದ ಇತರರ ಮೇಲೆ ತಮ್ಮ ಪ್ರಭಾವವನ್ನು ತೋರಿಸುವ ಶಕ್ತಿ ಹೊಂದಿರುತ್ತಾರೆ. ಅಂದರೆ ಇವರು ತಮ್ಮ ಮಾತಿನಿಂದಾಗಲಿ ಅಥವಾ ಕೈಗಳಿಂದಾಗಲಿ ಬೇರೆಯವರ ಮೇಲೆ ತಮ್ಮ ಪ್ರತಾಪ ತೋರಿಸುತ್ತಾರೆ. ಇನ್ನು ಒಬ್ಬರ ಮನಸ್ಸು ಗೆಲ್ಲುವುದು ಇವರಿಗೆ ತುಂಬಾ ಸುಲಭದ ಮಾತು. ಇವರು ಸಾಮಾನ್ಯವಾಗಿ ಚರ್ಚೆಗಳಿಂದ ದೂರ ಇರುತ್ತಾರೆ. ಒಂದು ಸಲ ಇವರು ಚರ್ಚೆಗೆ ಇಳಿದರೆ ಇವರ ಹತ್ತಿರ ಗೆಲ್ಲುವುದು ತುಂಬಾ ಕಷ್ಟ. ಇನ್ನು ಇವರ ವೀಕ್ನೆಸ್ ಏನಂದ್ರೆ ಇವರು ತುಂಬಾ ಟೈಮ್ ತಗೊಂಡು ಒಬ್ಬರನ್ನು ನಂಬಿದರೂ ಕೂಡ ಆ ವ್ಯಕ್ತಿಯ ಬಗ್ಗೆ ಮಾತ್ರ ಪೂರ್ತಿಯಾಗಿ ತಿಳಿದುಕೊಂಡಿರುವುದಿಲ್ಲ. ಇದರಿಂದ ಕೆಲವೊಮ್ಮೆ ನಂಬಿದವರ ಕೈಯಿಂದ ಮೋಸ ಹೋಗುವುದು ಜಾಸ್ತಿ ನಡೆಯುತ್ತದೆ. ಇನ್ನು ಸ್ನೇಹಿತರ ವಿಷಯಕ್ಕೆ ಬಂದರೆ ಇವರು ಕೆಲವರನ್ನು ಮಾತ್ರವೇ ಸ್ನೇಹಿತರಾಗಿ ಸ್ವೀಕರಿಸುತ್ತಾರೆ. ಹೊಸ ಹೊಸ ಅವಕಾಶಗಳಿಗಾಗಿ ಇವರು ಪ್ರಯತ್ನಿಸುತ್ತಿರುತ್ತಾರೆ. ಅಂದರೆ ಕೆರಿಯರ್ನಲ್ಲಾಗಲಿ ಲೈಫ್ ಸ್ಟೈಲ್ನಲ್ಲಾಗಲಿ ಹೊಸ ಅವಕಾಶಗಳಿಗೆ ಹೆಚ್ಚು ಆಸಕ್ತಿ ತೋರಿಸುತ್ತಾರೆ. ಒಂದು ವೇಳೆ ಇವರಿಗೆ ಎಲ್ಲಾದರೂ ಪ್ರಾಬ್ಲಮ್ ಬಂದರೆ ಅಥವಾ ಏನಾದರೂ ಹಿಡಿಸದಿದ್ದರೆ ಬೇಗನೆ ಇವರನ್ನಿವರು ಬೇರೆ ದಾರಿಗೆ ಕರೆದುಕೊಂಡು ಹೋಗುತ್ತಾರೆ. ಅಂದರೆ ಇದೇ ನನ್ನ ಜೀವನ, ನಾನು ಹೀಗೆ ಇರಬೇಕು ಎಂದು ಒಂದು ಗೆರೆ ಎಳೆದುಕೊಂಡು ಅದನ್ನು ದಾಟದೆ ಒಳಗೆ ಇವರು ಕೂರುವುದಿಲ್ಲ. ಆದರೆ ಇವರು ತುಂಬಾ ಸೆನ್ಸಿಟಿವ್ ಆಗಿ ಇರೋದ್ರಿಂದ ಬೇಗನೆ ಬೇರೆಯವರೊಂದಿಗೆ ಹೊಂದಿಕೊಳ್ಳುವುದಿಲ್ಲ. ಸೊ ಬೇರೆಯವರನ್ನು ನಂಬುವಾಗ ಮತ್ತು ಲೈಫ್ ಪಾರ್ಟ್ನರ್ ಅನ್ನು ಆಯ್ಕೆ ಮಾಡಿಕೊಳ್ಳುವಾಗ ತುಂಬಾ ಜಾಗ್ರತೆ ವಹಿಸಬೇಕು. ಹಾಗೆ ಕೆರಿಯರ್ ವಿಷಯದಲ್ಲೂ ಕೂಡ ಸರಿಯಾದ ಸಮಯದಲ್ಲಿ ಒಳ್ಳೆ ನಿರ್ಧಾರ ತೆಗೆದುಕೊಂಡರೆ ಜೀವನದಲ್ಲಿ ತುಂಬಾ ಒಳ್ಳೆ ಸ್ಥಾನಕ್ಕೆ ತಲುಪುವ ಅವಕಾಶ ಇರುತ್ತದೆ. ಒಮ್ಮೊಮ್ಮೆ ಇವರು ತುಂಬಾ ಹಠಮಾರಿಗಳಂತೆ ನಡೆದುಕೊಳ್ಳುತ್ತಾರೆ. ಅವರ ನಿರ್ಧಾರಗಳನ್ನು ಬದಲಾಯಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ಹೆಚ್ಚು ಹೆದರುತ್ತಾರೆ. ಇವರ ಮಾನಸಿಕ ಸ್ಥಿತಿ ಅಂದರೆ ಮೂಡ್ ಯಾವಾಗಲೂ ಬದಲಾಗುತ್ತಿರುತ್ತದೆ. ಇದರಿಂದ ಇವರ ಜೊತೆ ಇರುವವರು ಸ್ವಲ್ಪ ಕಷ್ಟಪಡಬೇಕು. ಇನ್ನು ಈ ವರ್ಷ ಬಿ ಅಕ್ಷರದಿಂದ ಹೆಸರು ಶುರುವಾಗುವವರಿಗೆ ಅನೇಕ ಬದಲಾವಣೆಗಳು, ಮುಖ್ಯವಾಗಿ ಆರ್ಥಿಕ ಹಾಗೂ ವೃತ್ತಿಪರವಾಗಿ ಏಳಿಗೆ ಇರುವ ಸೂಚನೆಗಳು ಹೆಚ್ಚಾಗಿದೆ. ನ್ಯೂಮರಾಲಜಿ ಪ್ರಕಾರ ಬಿ ಅಕ್ಷರ ಅಂದರೆ ನಂಬರ್ 2, ಅಂದರೆ ಇದು ಚಂದ್ರನಿಗೆ ಸಂಕೇತ. 2026ರಲ್ಲಿ ಉದ್ಯೋಗದಲ್ಲಿ ಇವರು ಹೊಸ ಶಿಖರವನ್ನು ತಲುಪುತ್ತಾರೆ. ಕೆಲಸದಲ್ಲಿ ಪ್ರಮೋಷನ್ ಅಥವಾ ಸಂಬಳ ಜಾಸ್ತಿ ಆಗುವುದು, ಅಥವಾ ಬೇರೆ ಕಡೆಯಿಂದ ಒಳ್ಳೆ ಆಫರ್ ಸಿಗುವುದು, ಅಥವಾ ನಿರುದ್ಯೋಗಿಗಳಿಗೆ ಕೆಲಸ ಸಿಗುವ ಅವಕಾಶ ಹೆಚ್ಚಾಗಿದೆ. ಮೇಲಧಿಕಾರಿಗಳಿಂದ ಒಳ್ಳೆ ಬೆಂಬಲ ಇರುತ್ತದೆ. ವಿದೇಶದಲ್ಲಿ ಕೆಲಸ ಹುಡುಕುತ್ತಿರುವವರಿಗೆ ಕೆಲಸ ಸಿಗುವ ಅವಕಾಶ ಕೂಡ ಹೆಚ್ಚಾಗಿದೆ. ಹೊಸದಾಗಿ ವ್ಯಾಪಾರ ಶುರು ಮಾಡಬೇಕು ಅಂದುಕೊಳ್ಳುವವರು ಇನ್ವೆಸ್ಟ್ಮೆಂಟ್ ಮಾಡಲು ಇದು ಒಳ್ಳೆ ಸಮಯ.
ಮುಖ್ಯವಾಗಿ ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಇರೋರಿಗೆ ಲಾಭಗಳು ಹೆಚ್ಚಾಗಿ ಬರುತ್ತದೆ. ಹಾಗೆ ಈ ವರ್ಷ ಆದಾಯ ಮಾರ್ಗಗಳು ಹೆಚ್ಚಾಗುತ್ತದೆ. ಹಳೆ ಬಾಕಿಗಳು ವಸೂಲಿಯಾಗುತ್ತದೆ. ಜಲ್ಸಾ ಮಾಡಲು ಅಥವಾ ಮನೆಯಲ್ಲಿ ಹೊಸ ವಸ್ತುಗಳನ್ನು ಕೊಂಡುಕೊಳ್ಳಲು ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಕೂಡಿಡುವುದರ ಮೇಲೆ ದೃಷ್ಟಿ ಇಡುವುದು ಅತಿ ಮುಖ್ಯ. ಈ ವರ್ಷದಲ್ಲಿ ಸ್ಥಿರ ಆಸ್ತಿ ಅಂದರೆ ಮನೆ ಅಥವಾ ಭೂಮಿ ಕೊಂಡುಕೊಳ್ಳಬೇಕು ಎಂದು ಕನಸು ಕಾಣುತ್ತಿದ್ದರೆ ಅದು ಈಡೇರುತ್ತದೆ. ಇನ್ನು ಪ್ರೀತಿ ವಿಷಯದಲ್ಲೂ ಕೂಡ ಈ ವರ್ಷ ನಿಮಗೆ ತುಂಬಾ ಮಧುರವಾಗಿದೆ. ಸಂಗಾತಿಯ ಜೊತೆ ಇರುವ ಚಿಕ್ಕ ಪುಟ್ಟ ಮನಸ್ತಾಪ ಹೊರಟು ಹೋಗುತ್ತದೆ. ಪರಸ್ಪರ ಹೊಂದಾಣಿಕೆ ಇರುತ್ತದೆ. ಮದುವೆಗಾಗಿ ಕಾಯುತ್ತಿದ್ದರೆ ಈ ವರ್ಷ ಮುಗಿಯುವುದರ ಒಳಗಡೆ ಶುಭವಾರ್ತೆ ಕೇಳುತ್ತೀರಿ. ಹಾಗೆ ಸಿಂಗಲ್ ಆಗಿ ಇರುವವರ ಜೀವನದಲ್ಲೂ ಕೂಡ ಹೊಸ ವ್ಯಕ್ತಿಯೊಬ್ಬರು ಪ್ರವೇಶಿಸುವ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ ಹೊಟ್ಟೆ ಸಮಸ್ಯೆ ಹಾಗೂ ಕಣ್ಣಿನ ಸಮಸ್ಯೆ ಬರುವ ಸಾಧ್ಯತೆ ಈ ವರ್ಷ ಕಾಣಿಸುತ್ತಿದೆ. ಕೆಲಸದ ಒತ್ತಡದಿಂದ ಸ್ವಲ್ಪ ಸ್ಟ್ರೆಸ್ ಬರಬಹುದು. ಧ್ಯಾನ ಅಥವಾ ಯೋಗ ಮಾಡುವುದರಿಂದ ಸ್ವಲ್ಪ ರಿಲೀಫ್ ಸಿಗುತ್ತದೆ. ಹೆಚ್ಚಾಗಿ ಸ್ಕ್ರೀನ್ ಟೈಮ್ ಬಿಟ್ಟು ನಿದ್ದೆ ಮಾಡಿದರೆ ಕಣ್ಣಿಗೆ ರೆಸ್ಟ್ ಸಿಗುತ್ತದೆ. ಆಹಾರದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ತೆಗೆದುಕೊಂಡರೆ ಹೊಟ್ಟೆ ಸಮಸ್ಯೆ ಬರುವುದಿಲ್ಲ. ಇನ್ನು ಈ ವರ್ಷ ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಫಲಿತಾಂಶ ಬರುತ್ತದೆ. ಈ ಹಿಂದೆ ಎಜುಕೇಶನ್ ಮೇಲೆ ಶ್ರದ್ಧೆ ಇಲ್ಲದಿದ್ದರೂ ಈ ವರ್ಷ ತುಂಬಾ ಶ್ರದ್ಧೆ ಬರುತ್ತದೆ. ಮುಖ್ಯವಾಗಿ ಸೈನ್ಸ್, ಆರ್ಟ್ಸ್ ಮತ್ತು ಮ್ಯಾನೇಜ್ಮೆಂಟ್ ಸ್ಟಡೀಸ್ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವರ್ಷ ತುಂಬಾನೇ ಅನುಕೂಲಕರವಾಗಿರುತ್ತದೆ. ಗವರ್ಮೆಂಟ್ ಕೆಲಸಕ್ಕಾಗಿ ಹುಡುಕುತ್ತಿರುವವರು ಅಥವಾ ಯಾವುದಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುತ್ತಿರುವವರಿಗೆ ಈ ವರ್ಷ ಸೆಕೆಂಡ್ ಹಾಫ್ ಅಂದ್ರೆ ಜೂನ್ ನಂತರ ತುಂಬಾ ಚೆನ್ನಾಗಿರುತ್ತದೆ. ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಸಿಗುತ್ತದೆ. PhD ಅಥವಾ ರಿಸರ್ಚ್ ಮಾಡುತ್ತಿರುವವರಿಗೆ ಹೊಸ ವಿಷಯಗಳು ಬೆಳಕಿಗೆ ಬರುತ್ತದೆ. ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಸಿಗುತ್ತದೆ. ಇನ್ನು ಅಬ್ರಾಡ್ಗೆ ಹೋಗಿ ಸೆಟಲ್ ಆಗಬೇಕು ಅಂದುಕೊಂಡಿದ್ದರೆ ಅದಕ್ಕೆ ಈ ಹಿಂದೆ ಯಾವುದಾದ್ರೂ ಪ್ರಾಬ್ಲಮ್ಸ್ ಬಂದಿದ್ದರೆ ಅದೆಲ್ಲ ಕೂಡ ಈ ವರ್ಷ ಸಾಲ್ವ್ ಆಗುತ್ತದೆ. ಸಾಫ್ಟ್ವೇರ್ ಅಥವಾ ಮಾರ್ಕೆಟಿಂಗ್ ಫೀಲ್ಡ್ ನಲ್ಲಿ ಇರುವವರಿಗೆ ಕಂಪನಿ ಮೂಲಕ ಅಬ್ರಾಡ್ಗೆ ಹೋಗುವ ಚಾನ್ಸ್ ಬರುತ್ತದೆ. ಇದು ನಿಮ್ಮ ಕೆರಿಯರ್ಗೆ ಒಳ್ಳೆ ಪ್ಲಸ್ ಮಾರ್ಕ್ ಆಗುತ್ತದೆ. ಇನ್ನು ಮುಖ್ಯವಾಗಿ ಈ ವರ್ಷ ನೀವು ಕೆಲವು ನಿಯಮಗಳನ್ನು ತಪ್ಪದೆ ಪಾಟಿಸಬೇಕು. ಅದರ ಮೂಲಕ ಮುಂಬರುವ ದಿನಗಳಲ್ಲಿ ನಿಮಗೆ ಎಲ್ಲವೂ ಶುಭ ನಡೆಯುತ್ತದೆ. ಅವಸರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಸ್ವಲ್ಪ ನಷ್ಟ ಉಂಟಾಗಬಹುದು. ಹಾಗಾಗಿ ಚೆನ್ನಾಗಿ ಯೋಚಿಸಿ ಹೆಜ್ಜೆ ಹಾಕಿ. ಒಮ್ಮೊಮ್ಮೆ ನಿಮಗೆ ಭಯ ಅಥವಾ ಅನುಮಾನ ಬರಬಹುದು. ಆದರೆ ನಿಮ್ಮ ಮೇಲೆ ನೀವು ಮೊದಲು ನಂಬಿಕೆ ಇಡಿ. ಎಜುಕೇಶನ್ ವಿಷಯದಲ್ಲಿ ವಿದ್ಯಾರ್ಥಿಗಳು ನಿರ್ಲಕ್ಷ್ಯ ಮಾಡಬೇಡಿ. ನೀವು ಶಿಸ್ತಾಗಿದ್ದಾಗ ಮಾತ್ರವೇ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತದೆ. ನಿಮಗೆ ಈ ವರ್ಷ ಬಿಳಿ ಹಾಗೂ ತಿಳಿ ಹಳದಿ ಅಂದರೆ ನಿಂಬೆಹಣ್ಣಿನ ಬಣ್ಣ ಅದೃಷ್ಟ ತರುತ್ತದೆ. ಹಾಗೆ ನೀವು ಸೋಮವಾರಗಳಲ್ಲಿ ಶಿವನ ದರ್ಶನ ಪಡೆಯಲು ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಓಂ ನಮಃ ಶಿವಾಯ ಎಂಬ ಶಿವ ಪಂಚಾಕ್ಷರಿ ಮಂತ್ರವನ್ನು ಪ್ರತಿ ಸೋಮವಾರ 108 ಸಲ ಜಪ ಮಾಡುವುದು ಒಳ್ಳೆ ಫಲ ಕೊಡುತ್ತದೆ. ಇನ್ನು ವಿದೇಶಕ್ಕೆ ಹೋಗಬೇಕು ಅಂದುಕೊಳ್ಳುವವರು ಎಲ್ಲ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಪ್ರತಿ ಶನಿವಾರ ಹನುಮಾನ್ ಚಾಲೀಸಾ ಓದುವುದು ಅಥವಾ ವಿಘ್ನ ನಿವಾರಕನಾದ ವಿನಾಯಕನನ್ನು ಆರಾಧಿಸುವುದು ತುಂಬಾ ಶ್ರೇಯಸ್ಸು ತರುತ್ತದೆ. ಇದೇ ಸ್ನೇಹಿತರೆ, ಬಿ ಅಕ್ಷರದಿಂದ ಹೆಸರು ಶುರುವಾಗುವವರ ವ್ಯಕ್ತಿತ್ವ ಹಾಗೂ 2026ರ ಭವಿಷ್ಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.